ಚಿಕನ್ ಸುಕ್ಕದಾಗಿ ಆಗಿದೆ ಇದು. ಖಾಲಿ ಚಿಕನ್ ಪೀಸ್ ಮಾತ್ರ ಇಲ್ಲ, ಟೇಸ್ಟ್ ಸೇಮ್ ಚಿಕನ್ ಸುಕ್ಕದೆ. ದೊಡ್ಡ ಕಷ್ಟ ಏನಿಲ್ಲ ಮಾಡಲಿಕ್ಕೆ, ಸುಲಭ ಉಂಟು. ತಗಚಿ ಗಿಡ, ತಗಚಿ ಸೊಪ್ಪು, ತಜಂಗ್ ಸೊಪ್ಪು, ತೈಕುಳು ಅಂತ ಕರೀತಾರೆ. ಮಳೆಗಾಲದಲ್ಲಿ 8 ತಿಂಗಳಲ್ಲಿ ರೋಡ್ ಸೈಡ್ಗಳಲ್ಲಿ ಗುಡ್ಡಗಳಲ್ಲಿ ಸೊಪ್ಪು ನೋಡಲಿಕ್ಕೆ ಸಿಗುತ್ತವೆ. ಇದರಲ್ಲಿ ಹಳದಿ ಹೂ ಮತ್ತು ಚಿಕ್ಕ ಚಿಕ್ಕ ಕೋಡುಗಳು ಕೂಡ ಆಗ್ತವೆ. ನೋಡಲಿಕ್ಕೆ ಸೇಮ್ ಮೆತ್ತೆ ಸೊಪ್ಪು ಥರನೇ ಇದೆ. ನೋಡಿ, ನಾನು ತೆಗಿತಾ ಇದ್ದೆ ನೋಡಿ, ಇದು ಮೆತ್ತೆ ಸೊಪ್ಪು ಥರನೇ ಕಾಣುತ್ತೆ. ಇವಾಗ ಸ್ವಲ್ಪ ನುಗ್ಗೆ ಸೊಪ್ಪನ್ನು ತೆಗೆಯುವ ಅಂತ ನಾನು ಹೋಗ್ತಾ ಇದ್ದೇನೆ. ನಮ್ಮ ಮನೆ ಹಿಂದ್ಗಡೆ ನುಗ್ಗೆ ಸೊಪ್ಪಿದೆ. ಇದೆ ನೋಡಿ, ನುಗ್ಗೆ ಗಿಡ. ಇದು ಒಂದು ಸಣ್ಣ ಗಿಡ, ಅದರಲ್ಲಿ ಸ್ವಲ್ಪ ಎಲೆ ಉಂಟು, ಅದು ತೆಗಿತೇನೆ. ಇಲ್ಲಿ ಕಾಣ್ತಾ ಉಂಟು ನೋಡಿ, ಮಳೆ ಬರ್ತಾ ಉಂಟು, ಸರಿಯಾಗಿ ಕಾಣ್ತದ ಗೊತ್ತಿಲ್ಲ. ಇದೇ ತೊಜಂಕ್ ಸೊಪ್ಪು, ತಗಟೆ ಸೊಪ್ಪು ಹೇಳ್ತಾರೆ. ನಮ್ಮ ಕೊಂಕಣಿಯಲ್ಲಿ ತೈಕುಳು ಅಂತ ಹೇಳ್ತಾರೆ. ಇದು ಇವಾಗ ಮಳೆಗಾಲದಲ್ಲಿ ರೋಡ್ ಸೈಡಲ್ಲಿ ಗುಡ್ಡೆಗಳಲ್ಲೆಲ್ಲ ನೋಡಲಿಕ್ಕೆ ಸಿಗುತ್ತೆ. ಈ ಥರ ಇರುತ್ತೆ. ನಮಗೆ ಈ ಥರ ಕೊಡಿ ಇರುವಾಗ ಈ ಪದಾರ್ಥ ಮಾಡಲಿಕ್ಕೆ ಭಾಳಷ್ಟು ಒಳ್ಳೆ ಆಗ್ತದೆ. ಬೆಳೆದ ನಂತರ ಅದು ವೇಸ್ಟ್. ಮತ್ತು ಇವಾಗ ಮಳೆಗಾಲದಲ್ಲೇ, ಈ ತಿಂಗಳಲ್ಲೇ ಇದು ಮಾಡಿ ತಿನ್ನಬೇಕು. ನಮ್ಮ ಇಲ್ಲಿ ತುಂಬ ಆಗಿದೆ, ನಾನು ತಂದಿದ್ದೇನೆ. ಇವಾಗ ಇದರದ್ದೊಂದು ಸೂಪರ್ ಸಖತ್ತಾದ ಆರೋಗ್ಯಕರವಾದ ಸುಕ್ಕವನ್ನು ಮಾಡ್ತೇನೆ. ಸುಕ್ಕ ಹೇಗೆ ಮಾಡೋದಂತ ನೋಡುವ. ಮಳೆ ಬರ್ತಾ ಉಂಟು. ಇವಾಗ ಇದರ ಈ ತಜಂಕ್ ಸುಕ್ಕ ಮಾಡಿದರೆ ಗಟ್ಟಿಂತ ಮಾಡ್ಬೋದು. ಇದೆಲ್ಲ ಈಗ ಹಿಕ್ಕಿ ಆಯಿತು, ಚೆನ್ನಾಗಿ ತೊಳಿಬೇಕು. ಚೆನ್ನಾಗಿ ತೊಳೆಯುವ. ತೊಜಂಗು ಸೊಪ್ಪು ಉಂಟಲ್ಲ, ಚೆನ್ನಾಗಿ ತೊಳೆದು ತಂದಿದ್ದೇನೆ. 2-3 ಸಲ ತೊಳೆದಿದ್ದೇನೆ. ಚೆನ್ನಾಗಿ ತೊಳೆಯಿರಿ ಮತ್ತು ಚೆನ್ನಾಗಿ ನೋಡಿ ಏನಾದರೂ ಉಳ್ಳಾಗಡ್ಡಿ ಇದೆಯಾ ಅಂತ. ಇವಾಗ ಇದನ್ನು ಸಪೂರ ಕಟ್ ಮಾಡುವ. ಈ ಸೊಪ್ಪಿನಲ್ಲಿ ಬೇರೆ ಬೇರೆ ಅಡುಗೆಗಳನ್ನು ಮಾಡ್ಬೋದು. ಮಳೆಗಾಲ ಮುಗಿದ ಮೇಲೆ ಈ ಸೊಪ್ಪು ಬೆಳೆಯುತ್ತೆ. ಇವಾಗ ಎಳುತ್ತಿರುವಾಗ ಉಪಯೋಗಿಸಿದರೆ ಭಾಳ ಒಳ್ಳೆಯದು. ಮತ್ತು ತಜಂಕ್ ಮತ್ತು ಹಲಸಿನ ಹಣ್ಣಿನ ಬೀಜ ಹಾಕಿ ಮಾಡಿದ ಪದಾರ್ಥ ವರ್ಷಕ್ಕೆ 1-2 ಸಲ ಆದರೂ ತಿನ್ನಬೇಕು. ಇದನ್ನು ತಿನ್ನುವುದರಿಂದ ಹೊಟ್ಟೆ ಒಳಗೆ ಯಾವುದಾದ್ರೂ ವಿಷಯುಕ್ತ ವಸ್ತು ಹೋದರೆ ಅದು ಸರಿ ಹೋಗುತ್ತೆ ಅಂತ ನಮ್ಮ ಹಿರಿಯರು ಯಾವಾಗಲೂ ಹೇಳ್ತಿದ್ರು. ಮೊದಲಿನ ಕಾಲದಲ್ಲಿ ಮನೆಮದ್ದುಗಳನ್ನೇ ಬಳಸ್ತಿದ್ರು. ಈ ಮಳೆಗಾಲ ಬಂತಂತ ಹೇಳಿದರೆ ಈ ಗದ್ದೆಗೆ, ತೋಟಕ್ಕೆ ಮತ್ತು ಮಣ್ಣಿಗೆಲ್ಲ ಹೋದರೆ ಕಾಲಿನ ಬೆರಳಿನ ಮಧ್ಯದಲ್ಲಿ ನಂಜು ಹಿಡಿಯುತ್ತೆ. ಅದು ಭಾಳ ಕಷ್ಟ. ಭಾರಿ ತುರಿಕೆ ಮತ್ತು ನೋವೆಲ್ಲ ಇರುತ್ತೆ. ಅದಕ್ಕೆ ಈ ತಜಂಕ್ ಸೊಪ್ಪು ಏನಿದೆ ಚೆನ್ನಾಗಿ ರುಬ್ಬಿ ತುಪ್ಪ ಸೇರಿಸಿ ಮುಲಾಮ್ ಥರ ಮಾಡಿ ಬೆರಳಿಗೆ ಹಚ್ಚಿದರೆ ಬೇಗನೆ ಗುಣ ಆಗುತ್ತೆ. ನುಗ್ಗೆಕೋಡಿನ ಸೊಪ್ಪು, ಡ್ರಮ್ ಸ್ಟಿಕ್ ಅಂತ ಹೇಳ್ತಾರಲ್ಲ, ಈ ನುಗ್ಗೆಕೋಡು ಮುಸ್ಕ ಬಜ್ಜಿ ಅಂತ ಕೊಂಕಣಿಯಲ್ಲಿ ಹೇಳ್ತಾರೆ. ಇದು ಇಷ್ಟೇ ಸಿಕ್ಕಿತ್ತು ನನಗೆ. ಇದು ಉಂಟದು ಮೇಲೆ ಉಂಟು, ತೆಗಿಲಿಕ್ಕೆ ಆಗಲ್ಲ, ಎಷ್ಟು ಸಿಕ್ಕಿತು. ಇದು ಉಂಟಲ್ಲ, ಇದರದ್ದೇ ಒಂದು ಸೊಪ್ಪಿನ ಪಲ್ಯ ಮಾಡಿದರೆ ಭಾರಿ ಟೇಸ್ಟ್ ಆಗ್ತದೆ. ಬೋಳೆ ಅಂದರೆ ಬಿಕ್ಕಣ, ಹಲಸಿನ ಹಣ್ಣಿನ ಬೀಜ ಉಂಟಲ್ಲ, ಅದು ಹಾಕಿ ಇದರ ಸುಕ್ಕ ಮಾಡಿದರೆ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಿಂದಿನ ದಿವಸ ನಮ್ಮ ಹಿರಿಯರು ಬಟ್ಟೆಯಲ್ಲಿ ಕಟ್ಟಿ ಇಡ್ತಿದ್ರು, ಅವಾಗೆಲ್ಲ ಇದು ಉದುರ್ತದೆ, ಬಹಳ ಒಳ್ಳೆಯದು. ಇದರ ಬಗ್ಗೆ ನಿಮಗೆ ತಿಳಿದಿದೆ. ಇದು ಅಮೃತವೇ. ಇದನ್ನು ಇವಾಗ ತೆಗೆಯುವ, ಚೆನ್ನಾಗಿ ತೆಗಿಬೇಕು. ಕೃಷ್ಣ ಅಂತ ತಿನ್ನದೆ ಬಿಟ್ಟರೆ ಇದು ಮಳೆಗಾಲಕ್ಕೆ ಎಲ್ಲ ಸಿಗುವುದು. ಬೋಳೆ ಬಿಕ್ಕಣ ಅಂತ ಹೇಳ್ತಾರೆ, ಬೋಳೆ ಹೇಳ್ತಾರೆ, ಮತ್ತೆಂತ ಹೆಸರು ಅಂತ ಗೊತ್ತಿಲ್ಲ ಇದಕ್ಕೆ. ಇದು ಉಂಟಲ್ಲ, ಇದು ಈ ಒಂದು ಸೊಪ್ಪಿಗೆ ಹಾಕಿ ಸುಕ್ಕ ಮಾಡಿದರೆ ಎಂಥ ರುಚಿ. ಇದು ನಿಮಗೆ ಗೊತ್ತುಂಟು, ಇದು ಬೇಯಿಸಿ ತಿಂತಾರೆ. ಮೊದಲೆಲ್ಲ ಶಾಲೆಯಿಂದ ಮನೆಗೆ ಬರುವಾಗ ಸಂಜೆ ತಿಂಡಿ ಎಲ್ಲ ಇದೇ ಬೇಯಿಸಿ ಕೊಡ್ತಿದ್ರು, ಹೆಂಡದಲ್ಲಿ ಹಾಕಿ ಕೂಡ ಕೊಡ್ತಿದ್ರು. ಇದಂದರೆ ಭಾಳ ರುಚಿ. ಇದು ಇವಾಗ ಚೆನ್ನಾಗಿ ತೊಳಿಬೇಕು. ತೊಳೆದು ತರ್ತೇನೆ. ಈ ಕಲ್ಲಲ್ಲಿ ಇದು ಜಜ್ಬೇಕು. ಇವಾಗ ಪ್ರತ್ಯೇಕವಾಗಿ 8 ತಿಂಗಳಲ್ಲಿ ಈ ಸೊಪ್ಪು ತಿನ್ನುವುದರಿಂದ ಭಾಳಷ್ಟು ವಿಟಮಿನ್ಗಳು ಇದರಲ್ಲಿ ಇವೆ. ತೊಜಂಕ್ ಮತ್ತು ನುಗ್ಗೆ ಸೊಪ್ಪಿನ ಈ ಒಂದು ಪಲ್ಯ ಮಾಡಲಿಕ್ಕೆ, ಸುಕ್ಕ ಮಾಡಲಿಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 2 ಸ್ಪೂನ್ ಕೊತ್ತಂಬರಿ, 1 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಸಾಸಿವೆ, 1 ಚಿಟಿಕೆ ಬಡಿಸೊಪ್ಪು, ಮತ್ತೊಂದು 10 ಕಾಳು ಮೆಣಸು, 4 ಗುಂಟೂರು ಮೆಣಸು, 9 ಬ್ಯಾಡಗಿ ಮೆಣಸು, 1 ಸ್ಪೂನು ಉದ್ದಿನಬೇಳೆ, ಮತ್ತಿಷ್ಟು ಬೇಸೊಪ್ಪು, ಇಷ್ಟು ತೆಂಗಿನ ತುರಿ. ಈ ಸಾಮಗ್ರಿಗಳನ್ನು ಈಗ ರೋಸ್ಟ್ ಮಾಡಿ ಉಡಿ ಮಾಡಲಿಕ್ಕಿದೆ, ಫ್ರೈ ಮಾಡಿ ಉಡಿ ಮಾಡಲಿಕ್ಕಿದೆ. ತೆಂಗಿನ ಎಣ್ಣೆಯನ್ನು ಹಾಕುವ.
ಥರ ಮಸಾಲೆ ಮಾಡಿ ಈ ತೊಗಟೆ ಸುಕ್ಕ ಮಾಡಿದರೆ ಉಂಟಲ್ಲ, ಚಿಕನ್ ಸುಕ್ಕ ಮಾಡಿದಾಗೆ ಆಗ್ತದೆ. ಅಷ್ಟು ಪರಿಮಳ, ಅಷ್ಟು ಟೇಸ್ಟ್ ಆಗುತ್ತೆ. ಇದು ರೋಸ್ಟ್ ಆಯಿತು. ಇವಾಗ ಗ್ಯಾಸ್ ಆಫ್ ಮಾಡ್ತೇನೆ, ಸ್ವಲ್ಪ ತಣ್ಣಗಾಗಲಿ. ಈ ತೆಂಗಿನ ತುರಿಯನ್ನು ಕೂಡ ಸ್ವಲ್ಪ ಫ್ರೈ ಮಾಡುವ. ಮಿಕ್ಸಿ ಜಾರಿಗೆ ಮಸಾಲೆಗಳನ್ನು ಹಾಕುವ. ಇದನ್ನು ಹುಡಿ ಮಾಡುವ. ಇದು ಹುಡಿ ಆಯಿತು. ಮಣ್ಣಿನ ಬಿಸಿಲು ಇಟ್ಟಿದ್ದೇನೆ. ಇವಾಗ ಇದು ಬೇಯಿಸ್ಲಿಕ್ಕಿದೆ. ಈ ತೊಜಂಗ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ನುಗ್ಗೆ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ನಾವು ಜಜ್ಜಿ ಇಟ್ಟ ಬೋಳೆ, ಇದು ಮಿಕ್ನ ಈರುಳ್ಳಿಯನ್ನು ಕಟ್ ಮಾಡಿ ಇಡ್ತೇನೆ, ಅದು ಕೂಡ ಹಾಕ್ತಾ ಇದ್ದೇನೆ. ಬೇಕಾದಷ್ಟು ನೀರು ಹಾಕುವ. ಸ್ವಲ್ಪ ನೀರು ಹಾಕ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಮಿಕ್ಸ್ ಮಾಡುವ. ಇವಾಗ ಇದು ಬೆಂದಿಲ್ಲ, ಮಾಡುವ. ಒಂದು 15 ನಿಮಿಷ ಬೇಯಿಸಿದೆ, ಬೆಂದಿದೆ ಇದು. ಇವಾಗ ಒಗ್ಗರಣೆಗೆ ರೆಡಿ ಮಾಡುವ. 2 ಸ್ಪೂನು ತುಪ್ಪ ಹಾಕ್ತಿದ್ದೇನೆ, ಯಾಕಂದರೆ ಇದು ಸ್ವಲ್ಪ ಉಷ್ಣ ಅಲ್ಲ, ಅದಕ್ಕೋಸ್ಕರ 2 ಸ್ಪೂನ್ ಹಾಕ್ತಿದ್ದೇನೆ. ತೆಂಗಿನ ಎಣ್ಣೆ ಕೂಡ ಹಾಕ್ಬೋದು. ಇದೆ ಸಾಸಿವೆ ಹಾಕ್ತಿದ್ದೇನೆ ಇಷ್ಟು. 2 ಈ ಗುಂಟೂರು ಮೆಣಸು, ಈ ಥರದ್ದು ಮೆಣಸು 2 ಹಾಕ್ತಿದ್ದೇನೆ. ಒಂದೆರಡು ಉದ್ದಿನಕಾಳು, ಇಷ್ಟು ಒಗ್ಗರಣೆ ಸೊಪ್ಪು, ಬೋಳೆ ಹಾಕಿದ್ದೇನೆ ಇದಕ್ಕೆ. ಅದಕ್ಕೆ ಗ್ಯಾಸ್ಟಿಕ್ ಆಗಬಾರ್ದಂತ ಸ್ವಲ್ಪ ಇಷ್ಟು ಇಂಗು ಹುಡಿಯನ್ನು ಹಾಕ್ತಿದ್ದೇನೆ. ನಾವು ರೆಡಿ ಮಾಡಿ ಇಟ್ಟಿರುವ ಈ ಮಸಾಲೆ ಹುಡಿಯನ್ನು ಹಾಕುವ. ಇದಕ್ಕೆ ತೆಂಗಿನ ತುರಿ ಕೂಡ ಫ್ರೈ ಮಾಡಿ ಇಡ್ತೇವೆ, ಇದು ಕೂಡ ಹಾಕುವ. ಚೆನ್ನಾಗಿ ಫ್ರೈ ಆಗಲಿ ಇದು. ಮಸಾಲೆ ಮತ್ತು ತೆಂಗಿನ ತುರಿ ತುಪ್ಪದಲ್ಲಿ ಫ್ರೈ ಆದರೆ ತುಂಬ ರುಚಿ ಬರುತ್ತೆ. ಇವಾಗ ಈ ಮಸಾಲೆಯನ್ನು ಇದಕ್ಕೆ ಹಾಕುವ. ಈ ತೊಜಂಕಿನ ಸೊಪ್ಪಿಗೆ ಈ ಮಸಾಲೆಯನ್ನು ಹಾಕುವ. ಚೆನ್ನಾಗಿ ಮಿಕ್ಸ್ ಮಾಡುವ. ಎಂಥ ಪರಿಮಳ! ಹೊರಗೆ ಜೋರು ಮಳೆ ಬರ್ತಾ ಉಂಟು. ಬಿಸಿ ಬಿಸಿ ಬೆಳಗಿನ ಗಂಜಿ ಒಟ್ಟಿಗೆ ತಿನ್ನಲಿಕ್ಕೆ ತುಂಬ ಸಖತ್ತಾಗುತ್ತೆ. ದೊಡ್ಡ ಕಷ್ಟ ಏನಿಲ್ಲ ಮಾಡಲಿಕ್ಕೆ, ಸುಲಭ ಉಂಟು. ತೊಜಂಕ್ ಬೋಳೆ ಹಾಕಿ ಮತ್ತು ನುಗ್ಗೆ ಸೊಪ್ಪು ಹಾಕಿ ಮಾಡಿದ ಈ ತೊಜಂಕ್ ಸುಕ್ಕ ರೆಡಿ ಆಯಿತು. ಇವಾಗ ಟೇಸ್ಟ್ ಮಾಡುವ. ನಮ್ಮ ತೊಜಂಕ್ ಸುಕ್ಕ ರೆಡಿಯಾಗಿದೆ. ಇವಾಗ ಟೇಸ್ಟ್ ಮಾಡ್ತೇನೆ ಹೇಗಾಗಿದೆ ಅಂತ. ತುಂಬ ರುಚಿಯಾಗಿದೆ. ಎಂಥ ರುಚಿ! ವಾ, ತುಂಬ ಸೂಪರಾಗಿದೆ, ಸಖತ್ತಾಗಿದೆ. ಚಿಕನ್ ಸುಕ್ಕದಾಗಿ ಆಗಿದೆ ಇದು. ಖಾಲಿ ಚಿಕನ್ ಪೀಸ್ ಮಾತ್ರ ಇಲ್ಲ, ಟೇಸ್ಟ್ ಸೇಮ್ ಚಿಕನ್ ಸುಕ್ಕದೆ. ತುಂಬ ರುಚಿಯಾಗಿರ್ತದೆ. ನಮ್ಮ ಪರಿಸರದಲ್ಲಿ ನೈಸರ್ಗಿಕವಾಗಿ ಫ್ರೀಯಾಗಿ ಸಿಗುವ ಒಂದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಿರುವ ಒಂದು ಸೊಪ್ಪನ್ನು ಯಾವಾಗಲೂ ಬಿಡಬೇಡಿ. ಈ ಮಳೆಗಾಲದಲ್ಲಿ, ಈ ಆಟಿ ತಿಂಗಳಲ್ಲಿ ಇದನ್ನು ಮಾಡಿ ತಿನ್ನಿ, ಮಕ್ಕಳಿಗೆ ಕೊಡಿ. ತುಂಬ ಒಳ್ಳೆಯದು, ತುಂಬ ವಿಟಮಿನ್ಸ್ಗಳಿವೆ ಇದರಲ್ಲಿ. ಟ್ರೈ ಮಾಡಿ ನೀವು ನೋಡಿ. ಇದರಿಂದ ಪತ್ರೊಡೆ ಕೂಡ ಮಾಡ್ತಾರೆ. ಪತ್ರೊಡೆ ಕೂಡ ಭಾಳಷ್ಟು ಟೇಸ್ಟ್ ಆಗಿದೆ. ಮೊನ್ನೆ ನಾನು ಮಾಡಿದೆ ನೋಡಿ, ಮೊನ್ನೆ ಒಂದು ವಿಡಿಯೋ ಹಾಕಿದ್ದೇನೆ ನಾನು ಈ ಪತ್ರೊಡೆ ಫ್ರೈಯದ್ದು, ಮರತೀಸುವಿನದ್ದು. ಅದು ನೋಡಲಿಲ್ಲ, ಅದು ನೋಡಿ. ಆ ಥರನೇ ಈ ಪತ್ರೊಡೆ ತೊಜಂಕ ಹಾಕಿ ಮಾಡಿದರೆ ಉಂಟಲ್ಲ, ತುಂಬ ಟೇಸ್ಟ್ ಆಗುತ್ತೆ. ಫುಲ್ ವಿಡಿಯೋ ನೋಡಿದ್ರಂತ ಭಾವಿಸ್ತೇನೆ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರೂ ನೋಡಿ, ಅವರು ಕೂಡ ಟ್ರೈ ಮಾಡಲಿ. ನೀವಂತೂ ಖಂಡಿತ ಟ್ರೈ ಮಾಡಿ. ನಾನೀಗ ಗಂಜಿ ಒಟ್ಟಿಗೆ ಇದು ಖಾಲಿ ಮಾಡ್ತೇನೆ. ಥ್ಯಾಂಕ್ ಯು, ಬಾಯ್.